ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ 264 ಗ್ರಾಮ ಪಂಚಾಯಿತಿಗಳಲ್ಲಿ 143 ಕಾರ್ಯಕ್ರಮ ನೀಡಿದೆ. ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಸತ್ಯಭಾಮ. ಹಾಸನ ನಗರ ಮತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮೊದಲೇ ಮುನ್ನೆಚ್ಚರಿಕೆ, ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ. ಗೃಹ ಮಂಡಳಿ ಅಧ್ಯಕ್ಷರಾದ ಶಾಸಕ ಶಿವಲಿಂಗೇಗೌಡರಿಗೆ ಫೆಬ್ರವರಿ 11ರಂದು ಅಭಿನಂದನಾ ಕಾರ್ಯಕ್ರಮ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಲಕ್ಷ್ಮಣ್ ಮಾಹಿತಿ. ಜನವರಿ 26ರಿಂದ ಫೆಬ್ರವರಿ 23ರವರೆಗೆ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿರುವ 264 ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ 143 ಕಡೆ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಉಳಿದ ತಾಲೂಕುಗಳಲ್ಲಿ ಫೆಬ್ರವರಿ 23ರವರೆಗೆ ಸಂಚರಿಸಲಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಗಣರಾಜ್ಯ ದಿನದಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿ ಸಂವಿಧಾನದ ಜಾಗೃತಿ ಜಾಥಾ ಇವರಿಗೆ ಹಾಸನ ಜಿಲ್ಲೆಯ 143 ಸ್ಥಳಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಿದೆ. ಜಿಲ್ಲೆಯ ವಿವಿಧ ಭಾಗಗಳಿಗೆ 2 ಜಾಗೃತಿ ವಾಹನ ಸಂಚರಿಸಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಿದೆ ಅಂತ ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಇರುವ 267 ಗ್ರಾಮ ಪಂಚಾಯಿತಿಗಳಲ್ಲಿ 2 ನಗರಸಭೆ, 6 ಪಟ್ಟಣ ಪಂಚಾಯಿತಿಗಳ ಪೈಕಿ ಈವರೆಗೆ 138 ಗ್ರಾಮ ಪಂಚಾಯಿತಿ, 5 ಪಟ್ಟಣ ಪಂಚಾಯಿತಿ ಸೇರಿ 143 ಕಡೆ ಜಾಗೃತಿ ಕಾರ್ಯಕ್ರಮಗಳು ನಡೆದಿವೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂವಿಧಾನದ ಬಗ್ಗೆ ಭಾಷಣ ಹಾಗೂ ಬೈಕ್, ಕಾಲ್ನಡಿಗೆ ಜಾಥಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಲಾಗಿದೆ. ಹಾಸನ ತಾಲೂಕಿನಲ್ಲಿ 7 ದಿನದಲ್ಲಿ 37 ಪಂಚಾಯಿತಿಗಳಲ್ಲಿ ಜಾಥಾ ನಡೆಸಲಾಗಿದ್ದು, ಬೇಲೂರು ತಾಲೂಕಿನಲ್ಲಿ 8 ದಿನಗಳಲ್ಲಿ 38 ಪಂಚಾಯಿತಿಗಳಲ್ಲಿ ಸಂಚರಿಸಿದೆ. ಆಲೂರು ತಾಲೂಕಿನಲ್ಲಿ 3 ದಿನಗಳಲ್ಲಿ 16 ಪಂಚಾಯಿತಿಗಳಲ್ಲಿ ಅರಿವು ಮೂಡಿಸಿ, ಹೊಳೆನರಸೀಪುರ ತಾಲೂಕಿನಲ್ಲಿ 3 ದಿನ 15 ಪಂಚಾಯಿತಿ ತಲುಪಿದೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 4 ದಿನಗಳ ಕಾಲ ಸಂವಿಧಾನ ಜಾಗೃತಿ ಜಾಥಾ ತಿರುಗಿ 21 ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ನಡೆಸಲಿದೆ. ಸಕಲೇಶಪುರ ತಾಲೂಕಿನಲ್ಲಿ 3 ದಿನಗಳ ಕಾಲ ಜಾಥಾ ಸಂಚರಿಸಿ 13 ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ ಅಂತ ಮಾಹಿತಿ ನೀಡಿದರು. ಇವಾಗ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ಅರಸೀಕೆರೆಯಲ್ಲಿ ಬಾಣಾವರ ಅಂತಂದ್ಬಿಟ್ಟು ಟೆಂಟೇಟಿವ್ ಆಗಿ ದೇ ಹ್ಯಾವ್ ಗಿವನ್ ಅಸ್ ಡೇಟು, ಅಂದರೆ 24th ಅಂತಂದ್ಬಿಟ್ಟು. ಸೊ ಅದರಲ್ಲಿ ಇವತ್ತು ಹೋಗಿ ನಾನು ರಿವ್ಯೂ ಮಾಡಿಕೊಂಡು ಅಲ್ಲಿ ಏನಿದೆ ಆ ಭಾಗದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಅದನ್ನು ಮತ್ತೆ 1ನೇ ತಾರೀಕು ಇಲ್ಲಿ ಬರ್ತಾರೆ. ನಮಗೆ ಹೇಳಿರೋದು ಅರಸೀಕೆರೆ ಬರ್ತಾರೆ ಅಂತ, ಖಾಸಗಿ ಗೌರ್ಮೆಂಟು ಅಂತ ಇನ್ನೂ ಹೇಳಿಲ್ಲ. ನಾವು ಸಿದ್ಧವಾಗಿರಬೇಕು. ಸೊ ನಮ್ಮ ಪಾಡಿಗೆ ನಾವು ಏನೇನು ಉದ್ಘಾಟನೆಗಳಿದೆ, ಶಂಕುಸ್ಥಾಪನೆಗಳಿದೆ, ಬೇರೆ ಏನು ಯೋಜನೆಗಳಿದೆ, ಫಲಾನುಭವಿಗಳಿದೆ, ಅದು ಎಲ್ಲ ನಾವು ಹೇಳ್ತೀವಿ. ಅದರದ್ದು ಸಪ್ರೇಟಾಗಿ ಕಲಿತೀವಿ. ನಾನೀಗ ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ರಫಾಗಿ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ವಿಹಾರಧಾಮ ನಿನ್ನೆಯಿಂದ ಧೂಳೆಳೆದು ವಾಟರ್ ವಾಚಿಂಗು ಅದೆಲ್ಲ ಆಗ್ತಾ ಇದೆ. ಅದು ಖಾತೆ ಟ್ರಾನ್ಸ್ಫರ್ ಆಯಿತು. ವಿಹಾರಧಾಮದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಖಾತೆ ಟ್ರಾನ್ಸ್ಫರ್ ಆಯಿತು ಟೂರಿಸಮ್ ಡಿಪಾರ್ಟ್ಮೆಂಟ್ಗೆ. ಈಗ ಅವರೆಲ್ಲ ವಾಟರ್ ವಾಶ್ ಮಾಡಿ ದುಡ್ಡು ಬೇರೆದೆಲ್ಲ ಯಾವುದೋ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀವಿ. ಸೊ ಅವರೆಲ್ಲ ಪೇಂಟ್ ಎಲ್ಲ ಮಾಡಿಸಿ ಸ್ಯಾನಿಟ್ರಿ ವೇರು ಅದೆಲ್ಲ ಒಟ್ಟು ಉದ್ಘಾಟನೆ ಮಾಡೋಕ್ಕೆ ಎಲ್ಲ ಇದಾಗುತ್ತೆ. ಆಮೇಲೆ ಉದ್ಘಾಟನೆ ಮಾಡಿದ್ಮೇಲೆ ಅದಕ್ಕೆ ಯಾವುದೇ ಹಿಂದೆ ನೋಡೋಂಥ ಪ್ರಮೇಯ ಬರಲ್ಲ ಅಂದ್ಕೊಂಡಿದ್ದೀನಿ ನಾನು. ಏಕೆಂದರೆ ಅದನ್ನು ಒಂದು PPP ಮಾಡೆಲಲ್ಲಿ ಸರ್ಕಾರದಲ್ಲಿ, ಅಂದರೆ ಮಾನ್ಯ ಮಂತ್ರಿಗಳೆಲ್ಲ ನಮಗೆ ನಿರ್ದೇಶನ ಕೊಟ್ಟಿರಂತೆ, ಬಹುಶಃ PPP ಮಾಡೆಲಲ್ಲಿ ಯಾರಿಗೆ ಟೆಂಡರ್ ಮಾಡಿಬಿಟ್ಟು ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ನಮಗೆ ಒಂದು ಆದಾಯ ಮತ್ತು ಜನರಿಗೆ ಉದ್ಯೋಗ, ಇಲ್ಲಿ ಆ ಒಂದು ಪ್ಲೇಸನ್ನು ಚಾಲನೆ ಮಾಡೋಂಥ ಕೆಲಸ ಆಗುತ್ತೆ. ಸೊ ಅದನ್ನು ಮಾಡ್ತಾಯಿದ್ವಿ. ಅರಸೀಕೆರೆಯಲ್ಲಿ ಹೋಗಿ ಅದಕ್ಕೆ ಇವತ್ತು ನಮ್ಮ ಹಾಸನ ಕ್ಷೇತ್ರದ MLA ಅವರು ಬರ್ತೀನಿ ಅಂತಂದು ಹೇಳಿದ್ರು. ಅದು 10:30ಗೆ ನಿಗದಿಯಾಗಿತ್ತು. ನಾನು 10 ಗಂಟೆಗೆ ತಮಗೆ ಹೇಳಿದ್ದೆ ಅಂತಂದ್ಬಿಟ್ಟು 10:30 ಬಹುಶಃ ಬರ್ತಾರೆ. ಅವರು ನಗರ ಪ್ರದೇಶದಲ್ಲಿ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ನಗರ ಪ್ರದೇಶದಲ್ಲಿ ಏನಿದೆ ಅಂತಂದ್ಬಿಟ್ಟು ನೋಡ್ತಾರೆ. ನಮ್ಮಲ್ಲಿ ದುಡ್ಡಿದೆ, ಏನು 15 ಫೈನಾನ್ಸು ಇದರಲ್ಲೆಲ್ಲ ದುಡ್ಡಿದೆ. ಸೊ ಅವ್ರು ಬೋರ್ವೆಲ್ ಹಾಕೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅವರ ತಂದೆಯವರು ಇವರು ಮಾನ್ಯ ಶಾಸಕರು ಕೇಳಿದ್ರು. ಅವ್ರ ತಂದೆಯವರು ಒಂದು ಟ್ಯಾಂಕರ್ನ, ದೊಡ್ಡ ಟ್ಯಾಂಕರ್ನ ಇದು ಮಾಡಿಬಿಟ್ಟು ಆ ಟ್ಯಾಂಕರಿಂದ ನೀರನ್ನ ಓವರ್ ಹೆಡ್ ಟ್ಯಾಂಕ್ಗೆ ಭರ್ತಿ ಮಾಡಿಬಿಟ್ಟು ಅಲ್ಲಿಂದ ಇದು ಮಾಡೋದು. ಸೊ ದಟ್ ನಮ್ಮಲ್ಲಿ ಏನು ಟ್ಯಾಂಕರ್ಗಳು ಎಲ್ಲ ಮಿಸ್ಯೂಸ್ ಆಗೋದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನಗರ ಮತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮೊದಲೇ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದು ಕ್ಷೇತ್ರದ ಶಾಸಕ HP ಸ್ವರೂಪ್ ಪ್ರಕಾಶ್ ಅವರು ಭರವಸೆಯನ್ನ ನೀಡಿದರು.
ನಗರದ ಎಂಜಿ ರಸ್ತೆ ಬಳಿ ಇರುವ ಒಳಚರಂಡಿ ಮಂಡಳಿ ಕಚೇರಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಭೇಟಿ ನೀಡಿದ ಶಾಸಕರು ನಗರದಲ್ಲಿ ಯುಜಿಡಿ ಕೆಲಸ, ಎಸ್ಟಿಪಿ ಲ್ಯಾಂಡ್ ಮತ್ತು ವಾಟರ್ ಸಪ್ಲೈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಸಾರ್ವಜನಿಕರಿಗೆ ಆಗಿರುವ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಸೂಚನೆ ನೀಡಿದರು. ರಾಜಕಾಲುವೆ ಒತ್ತುವರಿ ಮಾಡಿದರೆ ನಮ್ಮ ಮನೆಗೆ ನಾವೇ ತೊಂದರೆ ಮಾಡಿದಂತೆ ರಾಜಕಾಲುವೆ ತೆರವು ಮಾಡಲು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ನಗರದಲ್ಲಿ 25ರಿಂದ 26 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು, ಬಿಟ್ಕೋಡನಹಳ್ಳಿಯಲ್ಲಿ ಈಗಾಗಲೇ 3 ಕೊಳವೆ ಬಾವಿ ಕೊರೆಯಿಸಿ ನೀರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಹೇಳಿದರು. 25 ಹಳ್ಳಿಗಳು ನಗರ ಪಾಲಿಕೆಗೆ ಸೇರುವ ಹಿನ್ನೆಲೆಯಲ್ಲಿ ನೀರಿನ ವ್ಯವಸ್ಥೆ ನಿವಾರಿಸುವ ಸಲುವಾಗಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಚೆಸ್ಕಾಂ ಮತ್ತು ಒಳಚರಂಡಿ ಇಲಾಖೆ ನಗರಸಭೆಯಲ್ಲಿ ಸಭೆ ಮಾಡಲಾಗುವುದು. ನಗರದಲ್ಲಿ ಯಾವುದೇ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಪ್ರತಿ ಜಿಲ್ಲೆಗೆ 8ರಿಂದ 10 ಕೋಟಿ ಕುಡಿಯುವ ನೀರಿಗೆ ಒದಗಿಸುವ ಭರವಸೆಯನ್ನು ಸಿಎಂ ನೀಡಿದ್ದಾರೆ. ಸರ್ಕಾರದ ಆದೇಶದಂತೆ ಬೋರ್ವೆಲ್ ಕೊರೆಯಲು ಅನುಮತಿ ನೀಡಿಲ್ಲ. ಕೇವಲ ಬೋರ್ವೆಲ್ ಬಾಡಿಗೆಗೆ ಪಡೆಯಲು ಅವಕಾಶ ಇದೆ. ಆದರೆ ಈ ಬಗ್ಗೆ ಸಿಎಂ ಬಳಿ ಚರ್ಚೆ ನಡೆಸಲಾಗುವುದು ಅಂತ ಹೇಳಿದರು. ಕೂಡ ಬೆಳಗ್ಗೆ ಹೋಗಿ ಭೇಟಿ ಮಾಡಿ ಈಗಾಗಲೇ ಹಲವಾರು 25 ಹಳ್ಳಿಗಳಲ್ಲಿ ನಮ್ಮ ನಗರಸಭೆ ಸೇರಿದೆ. ಅದನ್ನು ಹೊರತುಪಡಿಸಿ ಗ್ರಾಮೀಣ ಭಾಗದಲ್ಲೂ ಕೂಡ ಈಗಾಗಲೇ ಕುಡಿಯುವ ನೀರಿಗೆ ಸಮಸ್ಯೆ ಈಗಾಗಲೇ ಬರ್ತಾ ಇದೆ. ಮುಂದಿನ ದಿನಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಸಮಸ್ಯೆ ನಾವು ಎದುರಿಸ್ತೀವಿ ಅಂತ ಪೂರ್ವಭಾವಿ ಒಂದು ಸಭೆಯನ್ನು ಕೂಡ ನಾಳೆ ಶಾಸಕರ ನೇತೃತ್ವದಲ್ಲಿ ಕರೆಯಲಿಕ್ಕೆ ಸ್ಕೇಲ್ ಸಿಟಿ ಮೀಟಿಂಗ್ ಕರೆಯಲಿಕ್ಕೆ. ಅದೇ ರೀತಿ ಇವತ್ತು ನಮ್ಮ KWS ಒಳಚರಂಡಿ ಮತ್ತು ಇದಕ್ಕೆ ಕೂಡ ಮತ್ತು ನಗರಸಭೆಯವರು ಕೂಡ ಒಂದು ಜಂಟಿಯಾಗಿ ಚೆಸ್ಕಾಂ ಮತ್ತು KPTC ಅವರು ಕೂಡ ಜಂಟಿಯಾಗಿ ಪೂರ್ವ ಸಭೆಯನ್ನು ಮಾಡಿದ್ವಿ. ಈಗಾಗಲೇ ನಾಳೆ ಕೂಡ ಬರೋರು ನಮ್ಮ ಜಾಕ್ವೆಲ್ ಮತ್ತು ರಿಸರ್ವರ್ ಏನಿದೆ ಅಲ್ಲಿ ನಮ್ಮ ಪಂಪ್ ಇದೆ ಅಲ್ಲೂ ಕೂಡ ವೀಕ್ಷಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ನಾಗರಿಕರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಕೂಡದು ಅಂತ ನಾವೆಲ್ಲ ಪೂರ್ವವಾಗಿ ಒಂದು ಮುನ್ನೆಚ್ಚರಿಕೆ ತಗೊಳ್ತೀವಿ. ಅದೇ ರೀತಿ ಸರ್ಕಾರದಿಂದಲೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಪ್ರತಿ ಜಿಲ್ಲೆಗೆ ಏನು 8 ಕೋಟಿ ನಾವು ಹಣನ ನಿಗದಿಪಡಿಸ್ತಾ ಇದ್ದೀವಿ ಅಂತ. ಅದು ತಾಲೂಕುವಾರು ಬಂದಾಗ ನಮಗೆ 60 ಲಕ್ಷ ಬಂದಿದೆ. ಆದರೆ ಸರ್ಕಾರದ ನಿಯಮದ ಪ್ರಕಾರ ನಮಗೆ ಬೋರ್ವೆಲ್ ಕೊರಲಿಕ್ಕೆ ಪ್ರಾವಿಷನ್ ಇಲ್ಲ. ಅರಸೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಫೆಬ್ರವರಿ 11ರಂದು ಹಾಸನ ನಗರದ ಬಿಎಂ ರಸ್ತೆ, ಡಿಸಿ ಕಚೇರಿ ಮನೆ ಹಿಂಭಾಗದ ರಸ್ತೆ ಮೇಲೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಚ್ ಲಕ್ಷ್ಮಣ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಹಾಸನ ಜಿಲ್ಲೆಯ ಕಾಂಗ್ರೆಸ್ನ ಏಕೈಕ ಹಿರಿಯ ಶಾಸಕ ಕೆಎಂ ಶಿವಲಿಂಗೇಗೌಡರು ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು, ಅವರಿಗೆ ಗೌರವ ನೀಡುವುದಕ್ಕಾಗಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಅಭಿಮಾನಿಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಡಿಸಿ ಕಚೇರಿ ಎದುರಿನ ರಸ್ತೆಯಲ್ಲಿ ಕಾರ್ಯಕ್ರಮ ನಡೆಯಲಿರುವ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ 5,000 ಜನ ಸೇರುವ ನಿರೀಕ್ಷೆ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿ ಸಮಾರಂಭ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ. ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ಮುಂದೆ ನಡೆಯಲಿರುವ ಜೊತೆಗೆ ಲೋಕಸಭಾ ಚುನಾವಣೆಗೆ ಹಾಸನ ಜಿಲ್ಲೆಯಿಂದ ಈಗಾಗಲೇ ಎಚ್.ಕೆ. ಜವರೇಗೌಡ, ಎಂ.ಎ. ಗೋಪಾಲಸ್ವಾಮಿ, ವಿಜಯ್ ಕುಮಾರ್, ವಿನಯ್ ಗಾಂಧಿ, ಶ್ರೇಯಸ್ ಪಟೇಲ್ ಸೇರಿದಂತೆ ಅನೇಕ ಆಕಾಂಕ್ಷಿಗಳ ಪಟ್ಟಿಯನ್ನು ಈಗಾಗಲೇ ರಾಜ್ಯ ಹೈಕಮಾಂಡ್ಗೆ ಸಲ್ಲಿಸಲಾಗಿದೆ. ಮುಂದಿನ ನಿರ್ಧಾರ ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿದರು. 11 ಗಂಟೆಗೆ ನಮ್ಮ ಜಿಲ್ಲೆಗೆ ಬಹಳ ಈಗಾಗಲೇ ನಮಗೆ ಒಂದು ಮಂತ್ರಿಯನ್ನ ಕೊಡಬೇಕಾಗಿತ್ತು. ಆದರೂ ಕೂಡ ಸರ್ಕಾರ ಒಂದು ಕ್ಯಾಬಿನೆಟ್ ದರ್ಜೆ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷನ ಸ್ಥಾನವನ್ನು ಕೊಟ್ಟಿದೆ. ಏಕೈಕ ಶಾಸಕರಾದಂಥ ನಾಯಕರಾದಂಥ ಶಿವಲಿಂಗೇಗೌಡರಿಗೆ ಅವರಿಗೆ ನಮ್ಮ ಜಿಲ್ಲಾ ಕಾರ್ಯಕರ್ತರ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಒಂದು ಸನ್ಮಾನ ಸಮಾರಂಭ ಹಾಗೂ ಸರ್ಕಾರಕ್ಕೆ ಒಂದು ಅಭಿನಂದನೆಯನ್ನ ಇಟ್ಕೊಂಡಿದೆ. ಸಮಾರಂಭಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ.ಎ. ಗೋಪಾಲಸ್ವಾಮಿ, ಶ್ರೀಕಂಠೆಯವರ ಪುತ್ರ ವಿಜಯ್ ಕುಮಾರ್, ಗೋಪಾಲಸ್ವಾಮಿ, ಎಚ್.ಕೆ. ಮಹೇಶ್, ಬಿ.ಕೆ. ರಂಗಸ್ವಾಮಿ, ಕಡಾಕಡಿ ಫಿರ್ಸಾವ್, ವಿಜಯ್ ಕುಮಾರ್, ಶ್ರೀಧರ್ ಗೌಡ ಇತರರು ಉಪಸ್ಥಿತರಿದ್ದರು. ನಗರ ಬ್ರಾಹ್ಮಣ ಸಭಾ ಹಾಸನದ ವತಿಯಿಂದ ವಿಪ್ರ ಸ್ನೇಹ ಸೌಹಾರ್ದ ಕೂಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಾಹ್ಮಣ ಸಭಾದ ಅಧ್ಯಕ್ಷ ಪಿಎಸ್ ವೆಂಕಟೇಶ್ ರವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ನಗರ ಬ್ರಾಹ್ಮಣ ಸಭಾ ವತಿಯಿಂದ 2024 ಫೆಬ್ರವರಿ 25ರ ಭಾನುವಾರದಂದು ಹಾಸನದ ಎಲ್ಲ ವಿಪ್ರ ಸಂಘಟನೆಗಳ ಸಹಕಾರದಿಂದ ವಿಪ್ರ ಸ್ನೇಹ ಸೌಹಾರ್ದ ಕೂಟವನ್ನು ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ.
ವಿಪ್ರ ಸ್ನೇಹ ಸೌಹಾರ್ದ ಕೂಟದ ನಿಮಿತ್ತ ಎಲ್ಲಾ ವಯಸ್ಸಿನ ವಿಪ್ರ ಪುರುಷ ಮತ್ತು ಮಹಿಳೆಯರಿಗಾಗಿ 2024 ಫೆಬ್ರವರಿ 11ರ ಭಾನುವಾರ ಕ್ರೀಡಾ ಹಾಗೂ ಗಾಯನ ಸ್ಪರ್ಧೆಗಳನ್ನು ನಗರದ ರವೀಂದ್ರನಗರದ ಶ್ರೀರಾಮಕೃಷ್ಣ ವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದೆ. ಸ್ಪರ್ಧೆಗಳು ಅಂದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತವೆ. ಅಂದು ವಿಶೇಷವಾಗಿ ಎಲ್ಲಾ ವಯಸ್ಸಿನ ವಿಪ್ರ ಬಾಂಧವರಿಗಾಗಿ ರಾಮಾಯಣದ ಬಗ್ಗೆ ಲಿಖಿತ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಅಂತ ಹೇಳಿದರು. 2024 ಫೆಬ್ರವರಿ 25ರ ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಪ್ರಾರಂಭವಾಗುವ ವಿಪ್ರ ಸ್ನೇಹ ಸೌಹಾರ್ದ ಕೂಟದ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಮೈಸೂರಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಸಂಸ್ಕೃತಿ ಚಿಂತಕರಾಗಿರುವ ಶ್ರೀಮತಿ ಜ್ಯೋತಿ ಶಂಕರ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಸುಮಾರು ಎಲ್ಲ ವಿಪ್ರ ಸಮುದಾಯದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಬೆಳಗ್ಗೆ ಇಟ್ಕೊಂಡಿದ್ದೀವಿ. ಮತ್ತೆ ಮಧ್ಯಾಹ್ನ ವಿಜೇತರಾದವರಿಗೆ ಮತ್ತೆ ಬಹುಮಾನ ವಿತರಣೆ ಮತ್ತೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನೋಡ್ಕೊಂಡಿದ್ವಿ. ವಿಶೇಷವಾಗಿ 80 ವರ್ಷ ದಾಟಿದಂತಹ ವೃದ್ಧ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಆ ದಿನ ನೋಡ್ಕೊಂಡಿದ್ವಿ. ಹಾಸನ ನಗರ ಮಾತ್ರನಾ? ಹಾಸನ ಜಿಲ್ಲೆ ಅಲ್ಲ, ಜಿಲ್ಲೆಗೆ ಬೇರೆ ಕಮಿಟಿ ಇದೆ. ಅವರು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಇದು ನಗರಕ್ಕೆ ಮಾತ್ರ ಈ ಕಾರ್ಯಕ್ರಮ ಬರೀ ನಗರಕ್ಕೆ ಮಾತ್ರ. ಮತ್ತೆ ವಿಪ್ರ ಸಮುದಾಯ ಎಲ್ಲ ಸಮುದಾಯದವರು ಭಾಗವಹಿಸ್ತಾರೆ. ಇಲ್ಲ, ನಮ್ಮ ವಿಪ್ರಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಎಲ್ಲರೂ ಭಾಗವಹಿಸ್ತಾರೆ ಅಷ್ಟೇ, ಬರೀ ವಿಪ್ರರು ಮಾತ್ರ. ಒಂದು ವರ್ಷಕ್ಕೊಂದ್ಸತಿ ಎಲ್ಲರೂ ಒಟ್ಟಾಗಿ ಒಂದ್ ಕಡೆ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೌಹಾರ್ದ ಕೂಟ ಎಲ್ಲರೂ ಒಟ್ಟಿಗೆ ಸೇರಿ ಒಂದ್ ಕಡೆ ವರ್ಷಕ್ಕೊಂದ್ಸತಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಿಂದಿನ ಪೂರ್ವಿಕರು ಹಾಗಾದ್ರೆ ನಾವು ಕಂಟಿನ್ಯೂ ಮಾಡಿದ್ವಿ. ನಾವೊಂದು 1,500-2,000 ಜನ ಸೇರ್ತಾರೆ ಅನ್ಕೊಂಡಿದ್ವಿ ಲಾಸ್ಟ್ ಟೈಮ್. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ನಗರ ಬ್ರಾಹ್ಮಣ ಸಭಾದ ಕೋಶಾಧಿಕಾರಿ ಜಿ ಸುರೇಶ್, ಉಪಾಧ್ಯಕ್ಷ ಬದ್ರಿನಾರಾಯಣ್, ಉಪಾಧ್ಯಕ್ಷೆ ಸುಜಾತ ಸುರೇಶ್, ಜಿ ಸುರೇಶ್ ಖಜಾಂಜೆ, ನಿರ್ದೇಶಕ ಎನ್ ಸುಧೀಂದ್ರ ಇತರರು ಉಪಸ್ಥಿತರಿದ್ದರು. ನನ್ನ ಹೋರಾಟ ಇಂದಿನದ್ದಲ್ಲ, 35 ವರ್ಷದ ಹೋರಾಟವಾಗಿದ್ದು, ಕನ್ನಡ ಭಾಷೆಯ ವಿಚಾರಕ್ಕೆ ಬಂದ್ರೆ 100ಕ್ಕೆ 100ರಷ್ಟು ಅನುಷ್ಠಾನ ಆಗುವವರೆಗೂ ನನ್ನ ಹೋರಾಟ ನಿರಂತರವಾಗಿರುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ತಿಳಿಸಿದರು. ಫೆಬ್ರವರಿ 10 ಶನಿವಾರ ಬೆಳಗ್ಗೆ 9:30ಕ್ಕೆ ಹಾಸನದ ಕೃಷ್ಣ ಹೋಟೆಲ್ನಲ್ಲಿ ಕೆಸಿಪಿ ಗ್ರೂಪ್ ಹಾಸನ ಇವರ ಸಹಯೋಗದೊಂದಿಗೆ ಬಿಜೆಪಿ ಮುಖಂಡರು ಹಾಗೂ ಕೆಸಿಪಿ ಗ್ರೂಪ್ಸ್ ಮಾಲೀಕರಾದ ಶ್ರೀ ಎಚ್ ಪಿ ಕಿರಣ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಸನ ನಗರ ವ್ಯಾಪ್ತಿಯ ಪೌರಕಾರ್ಮಿಕ ಬಂಧುಗಳಿಗೆ ಗೌರವ ಸಮರ್ಪಣೆ ಹಾಗೂ ಕೆಸಿಪಿ ಗ್ರೂಪ್ಸ್ ರವರಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಮನೋಹರ್ ಸನ್ ಆಫ್ ನಾಗರಾಜ್, ಕಲ್ಪನಾ ಗ್ರೂಪ್ಸ್ ಮಾಲೀಕರಾದ ಸುಪ್ರೀತ್, ಕೆಎಸ್ ಭಾರದ್ವಾಜ್ ಹಾಗೂ ಎಚ್ಬಿ ಸಂದೀಪ್. ಕನ್ನಡ ಕುರಿತು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡಿ ಜೈಲು ಶಿಕ್ಷೆ ಅನುಭವಿಸಿ ವಾಪಸ್ ತವರು ಜಿಲ್ಲೆಗೆ ಆಗಮಿಸಿದ ನಾರಾಯಣಗೌಡರನ್ನು ರೈಲ್ವೆ ನಿಲ್ದಾಣದಿಂದ ಬಿಎಂ ರಸ್ತೆ ಮೂಲಕ ಬಂದು ತಾಲೂಕು ಪಂಚಾಯಿತಿ ವೃತ್ತದಲ್ಲಿ ಹೂವಿನ ಮಳೆ ಕರೆದರು. ಅಭೂತಪೂರ್ವ ಸ್ವಾಗತ ಸ್ವೀಕರಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನನ್ನದು 35 ವರ್ಷಗಳ ನಿರಂತರವಾದಂತಹ ಹೋರಾಟ ಒಂದು ಕಡೆಯಾದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷಗಳ ಹೋರಾಟದಲ್ಲಿ ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ ಬಗ್ಗೆ ಧ್ವನಿ ಎತ್ತಿದ್ದೇನೆ. ಭಾಷೆ ಎಂದರೆ ಕನ್ನಡಿಗರ ಬದುಕು. ಇದು ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮತೆಯಿಂದ ಬದುಕಬೇಕು. ಕಳೆದ ವರ್ಷ ಡಿಸೆಂಬರ್ 27ನೇ ತಾರೀಕಿನಂದು ಇಡೀ ಕರ್ನಾಟಕ ಇತಿಹಾಸ ಪುಟಗಳಲ್ಲಿ ಬರೆಯುವಂತಹ ಹೋರಾಟಕ್ಕೆ ಕರೆ ಕೊಟ್ಟಿತು. ಪ್ರಸ್ತುತ ಬೆಂಗಳೂರು ನೋಡಿದರೆ ಇಡೀ ಬೆಂಗಳೂರು ಕನ್ನಡೀಕರಣ ಆಗ್ತಿತ್ತು. ಜೊತೆಗೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಕನ್ನಡೀಕರಣ ಆಗಬೇಕು ಎನ್ನುವ ಪ್ರತಿಜ್ಞೆಯನ್ನ ನಮ್ಮ ವೇದಿಕೆ ತೆಗೆದುಕೊಂಡಿದೆ ಅಂತ ಹೇಳಿದರು. ಹಾಗಾಗಿ ಅದನ್ನ ಅಡಗಿಸುವ ಶಕ್ತಿ ನಿಮ್ಮ ಸರ್ಕಾರಕ್ಕಿಲ್ಲ, ನಿಮಗಿಲ್ಲ. ಇಲ್ಲಿ ಕನ್ನಡ ಗೆದ್ದಿದೆ. ಸಿದ್ದರಾಮಯ್ಯನವರು ಸೋತಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಸೋತಿದೆ. ಕನ್ನಡ ಇಲ್ಲಿ ಗೆದ್ದಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ 100ಕ್ಕೆ 100ರಷ್ಟು ಅನುಷ್ಠಾನ ಆಗುವವರೆಗೂ ನಾರಾಯಣಗೌಡರ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಹೀಗೆ ಮುಂದುವರಿಯುತ್ತೆ. ಸರಿ, ಕಾನೂನು ಮಾಡಿ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಅಂಕಿತ ಹಾಕಲಿಲ್ಲ, ವಾಪಸ್ ಕಳಿಸಿದ್ದಾರೆ. ವಿಧಾನಸಭೆ ಅಧಿವೇಶನ ಮಂಡಿಸಿ. ನಾನು ಮೊನ್ನೆನೂ ಸಹ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದೆ. ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸಿದ ಕಾರಣ ಏನು? ಇಲ್ಲ ಯಾವುದೋ ಕಾರಣದ ಕೈಗಳು ಉತ್ತರ ಭಾರತದ ಬಂಡವಾಳಶಾಹಿಗಳು ಏನಾದ್ರೂ ಕೆಲಸ ಮಾಡ್ತಾ ಇದೀವಿ ಅನ್ನೋ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಸನ್ಮಾನ್ಯ ರಾಜ್ಯಪಾಲರೇ, ಕರ್ನಾಟಕದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ರಾಜ್ಯಪಾಲರಾಗಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಬೇಕಾದವರು ನೀವು ಸಹಿ ಹಾಕದೆ ವಾಪಸ್ ಕಳಿಸಿರೆ ನನಗೆ ಏನು ಅನಿಸುತ್ತೆ ಅಂದರೆ ನೀವು ಕರ್ನಾಟಕದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ವಾಪಸ್ ಕೇಂದ್ರಕ್ಕೆ ಹೋದರೆ ಭಾರಿ ಒಳ್ಳೆಯದು ಅಂತ ಅನಿಸುತ್ತೆ.
ರಾಜ್ಯಪಾಲರು ತಕ್ಷಣ ಮತ್ತೆ ಅದನ್ನು ತರಿಸಿ ಸಹಿ ಮಾಡುವಂಥದ್ದಾಗಬೇಕು. ಮತ್ತು ಅವರು ಹೇಳ್ತಾ ಇದ್ದಾರೆ, ಏನು ಕಾರಣ ಹೇಳ್ತಿದ್ದಾರೆ, ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ, 2 ಸದನಗಳಲ್ಲಿ ಅದು ಅಂಗೀಕಾರ ಆಗಬೇಕಾಗಿದೆ, ಅಂಗೀಕಾರ ಆದಮೇಲೆ ನಾನು ಸಹಿ ಮಾಡ್ತೀನಿ ಅಂತ ಹೇಳ್ತಾರೆ. ಡಿಸೆಂಬರ್ 27ರ ಹೋರಾಟ ಪ್ರತಿ ಮನೆ ಮಾತಾಗಿ ಉಳಿದಿರುವ ಹೋರಾಟ. 100ಕ್ಕೆ 99 ಭಾಗ ಈ ಹೋರಾಟವನ್ನು ಒಪ್ಪಿಕೊಂಡಿರುವುದು ದೊಡ್ಡ ಇತಿಹಾಸ. ಉದ್ಯಮಗಳು, ಮಾಲುಗಳು, ಕಟ್ಟಡಗಳು ತಲೆ ಎತ್ತಿದ್ದು ಬೆಂಗಳೂರಿನಲ್ಲಿರುವ ಮಾಲ್ ಆಫ್ ಏಷ್ಯಾದ ದೊಡ್ಡ ಮಳಿಗೆಯಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಿ ಎಂದು ಕೇಳಿದಕ್ಕೆ ನನ್ನ ಮೇಲೆ ನ್ಯಾಯಾಲಯಕ್ಕೆ ಹೋದ್ರು. ಒಂದು ಮಾಲ್ ಆಫ್ ಏಷ್ಯಾ ಒಂದೇ ಗುರಿಯಾಗಬಾರದು, ಇಡೀ ಬೆಂಗಳೂರನ್ನೇ ಗುರಿಯಾಗಿಟ್ಕೊಂಡು ಕನ್ನಡ ನಾಮಫಲಕಕ್ಕೆ 90% ಕನ್ನಡ ನಾಮಫಲಕ ಇರಬೇಕು, 40% ಭಾಗ ಅವರ ಭಾಷೆ ಎನ್ನುವಾಗೆ ಒಂದು ದೊಡ್ಡ ಹೋರಾಟಕ್ಕೆ ಕೈ ಹಾಕಲಾಯಿತು ಅಂತ ಹೇಳಿದರು. ಆ ಹೋರಾಟವು ವಾತಾವರಣವನ್ನೇ ಬದಲಾಯಿಸಿತು. ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ HP ಮದನಗೌಡ ಅವರು ನಾರಾಯಣಗೌಡ ಅವರನ್ನು ಸ್ವಾಗತಿಸಿದರು. ಮೆರವಣಿಗೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ CD ಮನುಕುಮಾರ್, ಉಪಾಧ್ಯಕ್ಷ ಸೀತಾರಾಮು, ಕಾರ್ಮಿಕ ಘಟಕದ ಬೋರೇಗೌಡ, ಅಬಿಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಮ್ ರಾಜ್, ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಹಾಲೂರು ತಾಲೂಕು ಅಧ್ಯಕ್ಷ ನಟರಾಜ್, ತನುಗೌಡ, ರೇಖಾ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ವಡ್ಡರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ VK ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೌದು, ಇಂದಿನ ಅಧ್ಯಕ್ಷರಾಗಿದ್ದ ವೇಣುಗೋಪಾಲ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ಈ ಸ್ಥಾನಕ್ಕೆ ಮಂಜುನಾಥ್ರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ VK ಮಂಜುನಾಥ್ ರವರನ್ನ ಆಯ್ಕೆಯಾಗಿ ಅವಿರೋಧವಾಗಿ ಘೋಷಣೆ ಮಾಡಿದ್ರು. ನೂತನ ಅಧ್ಯಕ್ಷರಾದ ಮಂಜು ಮಾತನಾಡಿ, ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಶಾಸಕರಾದ CN ಬಾಲಕೃಷ್ಣ ಹಾಗೂ ವಡ್ರಳ್ಳಿ ಸೊಸೈಟಿಯ ಎಲ್ಲ ನಿರ್ದೇಶಕರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿಯು ಷೇರುದಾರರಿಗೆ ಹೆಚ್ಚುವರಿ ಸಾಲ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಎಲ್ಲ ಸದಸ್ಯರ ಹಿತವನ್ನು ಕಾಯಲು ಕಾಯ ವಾಚ ಮನಸ ಕಾರ್ಯನಿರ್ವಹಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದರು. ಸಹಕಾರ ಸಂಘದ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ CN ಬಾಲಕೃಷ್ಣರವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಸಹಕಾರ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಅವರು, ಅದೇ ಹಾಗೂ ನಮ್ಮ ಸಹಕಾರಿಗಳಾದಂಥ VN ರಾಜಣ್ಣನವರು ಹಾಗೂ ನನ್ನ ಅಣ್ಣನ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ VP ಗಣೇಶ್ ಗೌಡರು, ಇವರೆಲ್ಲರಿಗೂ ಸಹ ನಾನು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನನ್ನ ಕಾರ್ಯದರ್ಶಿಗಳಾದಂಥ ಇದೇ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ SR ಮಧು, ಕಾರ್ಯದರ್ಶಿ BR ನಟರಾಜ್, ಅಧ್ಯಕ್ಷರಾದ VK ಮಂಜುನಾಥ್, ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷರುಗಳಾದ ರಾಜಣ್ಣ, ಜಗನ್ನಾಥ್, ವೇಣುಗೋಪಾಲ್, ಮಾಜಿ ಉಪಾಧ್ಯಕ್ಷರಾದ ಮಂಜಣ್ಣ, ಪ್ರಕಾಶ್, ಗಿರೀಶ್, ಯೋಗೇಶ್, JDS ಮುಖಂಡರಾದ ಪರಮದೇವರಾಜೇಗೌಡ, ವಡ್ರಹಳ್ಳಿ ಪ್ರಸನ್ನ, ವಡ್ಡರಹಳ್ಳಿ ಹಾಗೂ ಹಿರಿಬೆಳತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಮುಂದೆ ತಲೆದೂರಲಿರುವ ಕುಡಿಯುವ ನೀರಿನ ಅಭಾವವಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಹಾಗೂ ನಗರಸಭೆ ನಗರ ಪಾಲಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಗೊರೂರಿನಲ್ಲಿರುವ ಅಮೃತ್ ಯೋಜನೆಯ ಮೂಲಸ್ಥಾನ ಕುಡಿಯುವ ನೀರು ಜಲ ಶುದ್ಧೀಕರಣ ಘಟಕಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಚರ್ಚಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಹಾಸನ ನಗರಕ್ಕೆ ಪ್ರತಿದಿನ 30 MLD ನೀರಿನ ಅಗತ್ಯ ಇದೆ. ನಗರಸಭೆ ನಗರ ಪಾಲಿಕೆ ಆದಾಗ 38 MLD ನೀರಿನ ಅಗತ್ಯ ಬರಬಹುದು. ಈ ಹಿನ್ನೆಲೆಯಲ್ಲಿ ಡ್ಯಾಂನಲ್ಲಿ ನೀರಿನ ಸಂಗ್ರಹ ಹಾಗೂ ಲಭ್ಯತೆ ಬಗ್ಗೆ ಮಾಹಿತಿ ಪಡೆದಿದ್ದೇನೆ ಅಂತ ಹೇಳಿದರು. ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಬರಗಾಲದಲ್ಲಿ ಕೂಡ ಹಾಸನದ ಜನರಿಗೆ ಸಮರ್ಪಕ ಕುಡಿಯುವ ನೀರು ಒದಗಿಸಲು ಸಾಕಷ್ಟು ನೀರು ಲಭ್ಯವಿದೆ. ಪ್ರಮುಖವಾಗಿ ನಗರ ಪಾಲಿಕೆಗೆ ಒಳಪಟ್ಟಿರುವ 25 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಎದುರಾಗಬಹುದು. ಆ ಗ್ರಾಮಗಳಿಗೆ ಬೋರ್ವೆಲ್ ಅಥವಾ ಟ್ಯಾಂಕರ್ ಮೂಲಕ ನೀರು ಒದಗಿಸಲು ಯೋಜಿಸಲಾಗಿದೆ ಅಂತ ಹೇಳಿದರು. ಕುಡಿಯುವ ನೀರಿನ ಅಭಾವ ನಿಯಂತ್ರಿಸಲು ಈಗಾಗಲೇ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿ ಶಾಸಕರಿಗೆ 60 ರಿಂದ 70 ಲಕ್ಷ ಅನುದಾನ ನೀಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಅತಿ ಶೀಘ್ರವಾಗಿ ಬರ ನಿರ್ವಹಣೆ ಕುರಿತು ಸಭೆ ನಡೆಸಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ನಗರಕ್ಕೆ ಪ್ರತಿನಿತ್ಯ 30 MLD ನೀರು ಅವಶ್ಯಕತೆ ಇದೆ. ಇವತ್ತು ಒಳಚರಂಡಿ ಮತ್ತು ಕುಡಿಯುವ ನೀರು ಮತ್ತು ಒಳಚರಂಡಿ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಎಲ್ಲ ಅಧಿಕಾರಿ ಕಮಿಷನರು ಮತ್ತು ನಮ್ಮ ಎಲೆಕ್ಟ್ರಿಕ್ ಇಂಜಿನಿಯರು ಮತ್ತು ಇವರು ಎಲ್ಲರೂ ಕೂಡ ಇವತ್ತು ಒಂದು ಪೂರ್ವಭಾವಿಯಾಗಿ ಒಂದು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದು, ತಮಗೇನು ಗೊತ್ತಿರೋಂಗೆ ನೀರು ಇಲ್ಲಿ ನಮಗೆ ಗೊರೂರಲ್ಲಿ ನಮ್ಮ ಡ್ಯಾಮಲ್ಲಿ ನೀರು ಕಮ್ಮಿ ಆದರೂ ಕೂಡ ನಮಗೆ ಏನು ಡೆಡ್ ಸ್ಟಾಕ್ ಅಂತ ಏನಿದೆ ಅದು ನಮ್ಮ ಹಾಸನ ಕುಡಿಯೋ ನೀರಿಗೆ ಸಾಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಕಡೆ
KPTC ಮತ್ತು ಚೆಸ್ಕಾಂ ಅವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ. ನಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿರೋದ್ರಿಂದ ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಒಂದೆಲ್ಲ ಕೂಡ ಒಂದು ಸಭೆಯನ್ನು ಮಾಡಿ ಮುನ್ನೆಚ್ಚರಿಕೆಯನ್ನು ಮಾಡಬೇಕು. ಹಾಸನ ನಗರಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಪೂರ್ವಭಾವಿಯಾಗಿ ನಾವು ಒಂದು ಇನ್ಸ್ಪೆಕ್ಷನನ್ನು ಮಾಡ್ತಾ ಇದ್ದೀವಿ. ನಗರಸಭೆ ಆಯುಕ್ತ ಯೋಗಾನಂದ ಅವರು ಮಾತನಾಡಿ, ಹಾಸನ ನಗರಕ್ಕೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಬೇಸಿಗೆ ಸಂದರ್ಭದಲ್ಲಿ ವಿದ್ಯುತ್ ವ್ಯತ್ಯಯ ಆದಾಗ ಮಾತ್ರ ಕೆಲವೊಮ್ಮೆ ನೀರಿನ ಸಮಸ್ಯೆ ಎದುರಾಗಿದೆ. ಆದರೆ ನೀರಿನ ಲಭ್ಯತೆಯನ್ನ ಯಾವುದೇ ಕೊರತೆ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ನಗರಕ್ಕೆ ಏನು ರೆಗ್ಯುಲರ್ ಆಗಿ ಅದೇ ನೀರಲ್ಲಿ ನಮಗೆ ಸಾಕಾಗುತ್ತೆ. ಯಾಕೆಂದರೆ ನಮ್ಮ ಈಗ ಜಾಗದಲ್ಲಿ ಇರತಕ್ಕಂಥದ್ದು ಏನು ಡ್ಯಾಮಿಂದ ನೀರು ಹೊರಗಡೆ ಹೋಗುತ್ತೆ ಆ ಭಾಗದಲ್ಲಿದೆ. ಅದಕ್ಕೋಸ್ಕರ ನಮಗೆ ಇನ್ನು 2 ವರ್ಷ ಯಾವುದೇ ರೀತಿ ಸಮಸ್ಯೆ ತಲೆದೋರಲ್ಲ. ನಮಗೆ ಈಗ ಸಮಸ್ಯೆ ಮುಖ್ಯವಾಗಿರೋ ಸಮಸ್ಯೆ ಏನು ಅಂತ ಅಂದರೆ ಈ ಬೇಸಿಗೆನಲ್ಲಿ ಇರ್ತಕ್ಕಂಥ ವೋಲ್ಟೇಜ್ ಫ್ಲಕ್ಚುಯೇಷನ್ ಮತ್ತು ಪವರ್ ಇಂಟ್ರಪ್ಷನಿಂದ ನಮಗೆ ಹಾಸನಕ್ಕೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ ಹೊರತು ನಮಗೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಆಗ್ತಿಲ್ಲ. ನೀರಿನ ಪಂಪ್. ಇದೇ ಸಂದರ್ಭದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್, ಸಹಾಯಕ ಇಂಜಿನಿಯರ್ ಆನಂದ್, ನಗರಸಭೆ ಆಯುಕ್ತ ಯೋಗಾನಂದ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಕವಿತಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳೊಂದಿಗೆ ಗೊರೂರಿನ ಹೇಮಾವತಿ ಜಲಾಶಯದ ಬಳಿ ಇರುವ ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೀರಿನ ಲಭ್ಯತೆ ಬಗ್ಗೆ ಅಧಿಕಾರಿಗಳೊಂದಿಗೆ ಶಾಸಕರು ಮಾಹಿತಿ ಪಡೆದರು. ಫೆಬ್ರವರಿ 10 ಶನಿವಾರ ಬೆಳಗ್ಗೆ 9:30ಕ್ಕೆ ಹಾಸನದ ಕೃಷ್ಣ ಹೋಟೆಲ್ನಲ್ಲಿ ಕೆಸಿಪಿ ಗ್ರೂಪ್ ಹಾಸನ ಇವರ ಸಹಯೋಗದೊಂದಿಗೆ ಬಿಜೆಪಿ ಮುಖಂಡರು ಹಾಗೂ ಕೆಸಿಪಿ ಗ್ರೂಪ್ ಮಾಲೀಕರಾದ ಶ್ರೀ HP ಕಿರಣ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಸನ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕ ಬಂಧುಗಳಿಗೆ ಗೌರವ ಸಮರ್ಪಣೆ ಹಾಗೂ ಕೆಸಿಪಿ ಗ್ರೂಪ್ಸ್ ಅವರಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಕಲ್ಯಾಣ್ ಜುವೆಲರ್ಸ್, ಧೀಮಂತ್ ಜುವೆಲರ್ಸ್ ಹಾಗೂ AR ಗ್ರೂಪ್ಸ್ ಮಾಲೀಕರಾದ DB ರಘು ಮತ್ತು DB ಆನಂದ್. ಕೆಸಿಪಿ ಸಂಸ್ಥೆಯ ಮಾಲೀಕರಾದ HP ಕಿರಣ್ ಗೌಡರವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ MG ರಸ್ತೆ ಬಳಿ ಇರುವ ಶ್ರೀಕೃಷ್ಣ ಹೋಟೆಲ್ ಆವರಣದಲ್ಲಿ ಫೆಬ್ರವರಿ 10ರಂದು ಹಾಸನ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಸಿಪಿ ಗ್ರೂಪ್ನ ನಾಗರಾಜ್ ರವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ನಗರದ ಶ್ರೀಕೃಷ್ಣ ಹೋಟೆಲ್ ಆವರಣದಲ್ಲಿ 2024 ಫೆಬ್ರವರಿ 10ರಂದು ಹಾಸನ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷದಂತೆ ಆಯೋಜನೆ ಮಾಡಲಾಗಿದೆ. ಕೆಸಿಸಿ ಗ್ರೂಪ್ ಹಾಸನ ಕಳೆದ 7-8 ವರ್ಷಗಳಿಂದ ತನ್ನ ಕಾರ್ಯವ್ಯಾಪ್ತಿಯನ್ನು ಸಾಮಾಜಿಕವಾಗಿ ಹಮ್ಮಿಕೊಂಡು ತನ್ನ ಅಂಗಸಂಸ್ಥೆಗಳ ಮೂಲಕ ಸಸಿ ನೀಡುವ ಕಾರ್ಯಕ್ರಮ, ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಧನ ಸಹಾಯ, 2024-25ನೇ ಸಾಲಿನಿಂದ ತನ್ನ ವಿದ್ಯಾಸಂಸ್ಥೆಯಾದ ಎಲೈಟ್ ಸ್ಕೂಲ್ನಲ್ಲಿ ಸುಮಾರು 750ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಉಚಿತ ಅಪಘಾತ ವಿಮಾ ಪಾಲಿಸಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಅಂತ ಹೇಳಿದರು. ಸಂಸ್ಥೆಯ ಮಾಲೀಕರಾದ HP ಕಿರಣ್ ಗೌಡ ಅವರ ಜನ್ಮದಿನದ ಅಂಗವಾಗಿ ಪ್ರತಿನಿತ್ಯ ನಗರವನ್ನು ಸ್ವಚ್ಛ ಹಾಗೂ ಆರೋಗ್ಯಕರವಾಗಿರಿಸಲು ಶ್ರಮಿಸುತ್ತಿರುವ ಶ್ರಮಿಕರಾದ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿರುವುದು ಸಂಸ್ಥೆಯ ಹೆಗ್ಗಳಿಕೆಗೆ ಕಾರಣವಾಗಿದೆ ಅಂತ ತಿಳಿಸಿದರು. ಇವತ್ತು ತನ್ನ ಹಲವಾರು ಶಾಖೆಗಳನ್ನು ನಗರ ವ್ಯಾಪ್ತಿಯಲ್ಲಿ ಹೊಂದಿರೋದ್ರಿಂದ ಕೇವಲ ವಾಣಿಜ್ಯವಾಗಿ ಮಾತ್ರ ಪ್ರಗತಿಯನ್ನ ಸಾಧಿಸೋದು ಬದಲಾಗಿ ಜೊತೆಗೆ ತನ್ನ ಸಂಸ್ಥೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ತನ್ನ ಅಂಗಸಂಸ್ಥೆಯಾದಂತಹ ಎಲೈಟ್ ಶಾಲೆ ಆಗಿರ್ಬೋದು ಅಥವಾ ಕೆಸಿಪಿ ಗ್ರೂಪ್ಸ್ ಕಡೆಯಿಂದ ಆಗಿರ್ಬೋದು, ಕೃಷ್ಣ ಮೋಟಾರ್ಸ್ ಆಗಿರ್ಬೋದು, ಕೃಷ್ಣ ಬ್ಯಾಟ್ರೀಸ್ ಆಗಿರ್ಬೋದು, ಕೃಷ್ಣ ಲೂಬ್ರಿಕೆಂಟ್ಸ್ ಆಗಿರ್ಬೋದು, ಸೊ ಈ ಎಲ್ಲ ಅಂಗಸಂಸ್ಥೆಗಳ ವತಿಯಿಂದ ಹಲವಾರು ಸಾಮಾಜಿಕ ಉಪಯುಕ್ತ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷದ ಹಿಂದೆ ಕೂಡ HP ಕಿರಣ್ ಗೌಡರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಆ ಹುಟ್ಟುಹಬ್ಬದ ಆಚರಣೆಯಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ವಿ. ಅದಾದ ನಂತರ 2 ವರ್ಷಗಳಲ್ಲಿ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಕರೋನಾ ಸಂದರ್ಭ ಇತ್ತು, ಹಾಗಾಗಿ ನಾವು 2 ವರ್ಷ ಮಾಡಿರಲಿಲ್ಲ. ಮತ್ತೆ ಈ ವರ್ಷ ನಾವು ಹಮ್ಮಿಕೊಂಡಿದ್ವಿ. ಸೊ ನಮ್ಮ ಕೆಸಿಪಿ ಗ್ರೂಪ್ ಈ ವರ್ಷ ನಾಳೆ ಬೆಳಿಗ್ಗೆ 10 ಗಂಟೆಗೆ ಶ್ರೀಕೃಷ್ಣ ಹೋಟೆಲ್ನ ಆವರಣದಲ್ಲಿ ನಮ್ಮ ಹಾಸನ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು, ಅಂದ್ರೆ ಅದರಲ್ಲಿ ನಗರ ಸ್ವಚ್ಛತೆಯನ್ನು ಮಾಡ್ತಕ್ಕಂಥವರ ಏನು ನಮ್ಮ ಸಹೋದ್ಯೋಗಿ ಅಥವಾ ನಮ್ಮ ಮಿತ್ರರಿದ್ದಾರೆ, ಅವರನ್ನ ಆಹ್ವಾನ ಮಾಡಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಕೆಸಿಪಿ ಗ್ರೂಪ್ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ನಾಳೆ ಸುಮಾರು ಒಂದು 282 ಜನ ನಗರ ಸ್ವಚ್ಛತಾ ಕಾರ್ಯ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ದಯಾನಂದ್, ಕೆಸಿಸಿ ಗ್ರೂಪ್ನ ಮಹೇಂದ್ರ, ಧರ್ಮ, ಲೆಕ್ಕಾಚಾರ ವಿಭಾಗದ ನಾಗೇಶ್, ಸದಸ್ಯರಾದ ಲೋಕೇಶ್ ಇತರರು ಉಪಸ್ಥಿತರಿದ್ದರು. 2024-25ನೇ ಸಾಲಿನ ಪುರಸಭೆ ಬಜೆಟ್ ಪೂರ್ವಭಾವಿ ಸಭೆಯು ಹೊಳೆನರಸೀಪುರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಇಂದು ನಡೆಯಿತು.
ಸಭೆಯಲ್ಲಿ ಮಾಹಿತಿ ನೀಡಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಂದರ್, ಸರ್ಕಾರ ಅನುದಾನದ ಜೊತೆಗೆ ಸ್ಥಳೀಯ ಸಂಪನ್ಮೂಲಗಳ ಕ್ರೋಢೀಕರಣ ಹಣದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟ್ ತಯಾರಿಸಲು ಮುಂದಾಗಲಿದ್ದು, ಜನಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳ ಪ್ರಮುಖರು ಈ ಕುರಿತು ತಮ್ಮ ಸಲಹೆ ನೀಡುವಂತೆ ಸಭೆಯಲ್ಲಿ ತಿಳಿಸಿದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ವಿ. ಸುರೇಶ್ ಕುಮಾರ್ ಸಲಹೆ ನೀಡಿ, ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಹಾಗೂ ಅನಾರೋಗ್ಯದಿಂದ ಗುರುತರ ಕಾಯಿಲೆಗೆ ತುತ್ತಾಗಿ ಬಳಲುತ್ತಿರುವ ರೋಗಿಗಳಿಗೆ ಪುರಸಭೆಯಿಂದ ಆರ್ಥಿಕ ಸಹಾಯ ಮಾಡಲು ಕನಿಷ್ಠ 10 ಲಕ್ಷ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮೀಸಲಾಗಿಡಬೇಕಂತ ಸಭೆಯ ಗಮನ ಸೆಳೆದರು. ಮತ್ತೆ ಅಸಾಧಾರಣ ಸ್ವೀಕೃತಿಗಳು 14,84,84,000 ಒಟ್ಟು ಎಂಟೈರ್ ಸರ್ಕಾರದ ಅನುದಾನ ಎಲ್ಲ ಸೇರಿ 1,189,95,92,251 ರೂಪಾಯಿ ತರೋದು. ಅಂದ್ರೆ ನಾವು ಇದು ನಿರೀಕ್ಷೆ ಸರ್, ಇದು ಅಕ್ಯುರೇಟ್ ಅಲ್ಲ. ತಮಗೆ ಗೊತ್ತು, ಬಜೆಟ್ ಅಂದ್ರೆ ನಿರೀಕ್ಷೆ. ಸರ್ಕಾರದಿಂದ ಅಷ್ಟು ಅನುದಾನವನ್ನ ಹಿಂದಿನ ವರ್ಷದಲ್ಲಿ ಏನ್ ಬಂದಿತ್ತು ಆತರ ನಾವು ನಿರೀಕ್ಷಿತ ವೆಚ್ಚ ಬಜೆಟ್ ಆಗ್ತದೆ. ಅದೇ ರೀತಿ ಸಭೆಯಲ್ಲಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ್ ಮಾತನಾಡಿ, ಪಟ್ಟಣದ ಬಹುತೇಕ ರಸ್ತೆಗಳು ಮತ್ತು ಚರಂಡಿಗಳು ದುಸ್ಥಿತಿ ಹಂತ ತಲುಪಿದ್ದು, ಇವುಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚು ಪ್ರಮಾಣದ ಹಣವನ್ನು ಮೀಸಲಿರಿಸಬೇಕಂತ ಗಮನವನ್ನು ಸೆಳೆದರು. ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ದುರ್ವಾಸನೆಯ ನಡುವೆ ಪಟ್ಟಣದ ಜನರು ಹಾಗೂ ವಾಹನಗಳು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಗಮನ ಹರಿಸಬೇಕು ಅಂತ ಸಲಹೆ ನೀಡಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿಯವರು, 126 ಕೋಟಿ ರೂಪಾಯಿ ಒಳಚರಂಡಿ ಅಭಿವೃದ್ಧಿಗೆ ಬೇಕಾಗಿದ್ದು, ಈ ಹಣವನ್ನು ಭರಿಸುವಂತೆ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಹಣ ಬಂದ ತಕ್ಷಣ ಒಳಚರಂಡಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮಧ್ಯ ಪ್ರವೇಶಿಸಿದ ಸ್ಥಳೀಯ ಶಾಸಕ ಎಚ್.ಡಿ. ರೇವಣ್ಣ, ನೀವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗ್ಯಾರಂಟಿಗಳಿಗೆ ಹಣವನ್ನ ಖರ್ಚು ಮಾಡುತ್ತಿದ್ದು, ಸ್ಥಳೀಯ ಅಭಿವೃದ್ಧಿಗೆ ಬಿಡಿಗಾಸು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದರು. ಮುಂದುವರಿದು ಮಾತನಾಡಿದ ಎಚ್.ಡಿ. ಲಕ್ಷ್ಮಣ್, ನಮ್ಮ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ನೀಡುತ್ತಿರುವ GST ಹಣವನ್ನ ನಮ್ಮ ರಾಜ್ಯದ ಅಭಿವೃದ್ಧಿಗೆ ನೀಡಲು ಕೇಂದ್ರದವರು ಹಿಂದೇಟಾಗ್ತಿದ್ದಾರೆ. ಈಗ ನೀವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಲ್ಲ, ನೀವು ಆ ಹಣವನ್ನ ಬಿಡುಗಡೆ ಮಾಡಿಸುವುದಕ್ಕೆ ಆಗೋದಿಲ್ವಾ ಅಂತ ಶಾಸಕರನ್ನ ಪ್ರಶ್ನಿಸೋದ್ರ ಮೂಲಕ ಟಾಂಗ್ ನೀಡಿದ್ರು. ಇದಕ್ಕೆ ಉತ್ತರ ನೀಡಲು ತಬ್ಬಿಬ್ಬಾದ ಶಾಸಕರು, ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಬಿಡುಗಡೆ ಮಾಡಿಸ್ತಿಲ್ಲ ಅಂತ ಶಾಸಕರು ಲಕ್ಷ್ಮಣ್ ಅವರನ್ನ ಕೇಳಿದಾಗ, ಪ್ರಧಾನಮಂತ್ರಿ ಖರ್ಗೆ ಅವರಲ್ಲ, ನರೇಂದ್ರ ಮೋದಿ ಎಂಬ ಕನಿಷ್ಠ ಅರಿವು ನಿಮಗಿರಲಿ ಅಂತ ಹೇಳಿದರು. ಪುರಸಭೆ ಸದಸ್ಯರಾದ ಬೈರಶೆಟ್ಟಿ, ಶ್ರೀಧರ್, ಜಿಕೆ ಸುಧಾನಳಿನಿ ಸಭೆಯಲ್ಲಿ ಅಭಿವೃದ್ಧಿ ವಿಷಯ ಕುರಿತು ಗಮನ ಸೆಳೆದರು. ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಸಕಲೇಶಪುರ ಇವರ ವತಿಯಿಂದ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದಿಂದ ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ವೃತ್ತದ ತನಕ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆಸಲಾಯಿತು. ಸಕಲೇಶಪುರ ಸಾರಿಗೆ ಅಧಿಕಾರಿ ಎಸ್.ಎನ್. ಮಧುರ ಮಾತನಾಡಿ, ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಒಂದು ದಿನಕ್ಕೆ ಸೀಮಿತವಾಗಿಲ್ಲ. ವರ್ಷದ ಪ್ರತಿಯೊಂದು ದಿನ ಕೂಡ ಈ ಬಗ್ಗೆ ಜನಕ್ಕೆ ಜಾಗೃತಿ ಹೊಂದಬೇಕು. ಇತ್ತೀಚಿನ ದಿನದಲ್ಲಿ ಬಹುತೇಕ ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆಯಿಂದ ಮತ್ತು ಕೆಲವರು ಮದ್ಯಪಾನ ಹಾಗೂ ಅವಸರದ ವೇಗದಿಂದ ಅಪಘಾತಕ್ಕೆ ತುತ್ತಾಗ್ತಿದ್ದಾರೆ. ಈ ಬಗ್ಗೆ ಜನತೆ ಜಾಗೃತಿ ವಹಿಸಬೇಕಾಗಿದೆ. ಕೆಲ ಹಳೆಯ ವಾಹನಗಳಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕೂಡ ಇಂತಹ ಅಭಿಯಾನ ಸಹಕಾರಿಯಾಗಬೇಕಾಗಿದೆ. ಇತ್ತೀಚಿನ ಸರ್ಕಾರ ಹೊಸ ರಸ್ತೆ ನಿಯಮಗಳನ್ನು ರೂಪಿಸುವ ಹಿನ್ನೆಲೆಯಲ್ಲಿ ಜನತೆ ಇಂತಹ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಕರೆ ನೀಡಿದರು. ಜಾಗೃತಿ ಅಭಿಯಾನ ಮಾಸಾಚರಣೆಯನ್ನು ನಾವು ಇಲಾಖೆ, ನಮ್ಮ ಸಾರಿಗೆ ಇಲಾಖೆಯ ಮುಖಾಂತರ ಎಲ್ಲ 70 RTO ಕಚೇರಿಗಳಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಸಾರ್ವಜನಿಕರ ರಸ್ತೆಯನ್ನು ಉಪಯೋಗಿಸುವವರಲ್ಲಿ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿಯನ್ನು ಮೂಡಿಸುವುದು. ಈ ದಿನ ನಾವು 35ನೇ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ನಾವು ಈ ದೇವಸ್ಥಾನದ ಮುಂಭಾಗದಿಂದ ಜಾಥಾನ ಹೋಗಿ ಅಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಎಂಡ್ ಮಾಡ್ತಿದ್ದೀವಿ. ನಂತರ ಒಂದು ಸಣ್ಣ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಜಾಥಾದ ಉದ್ದೇಶ ಅಂದರೆ ರಸ್ತೆ ಸುರಕ್ಷತೆಯನ್ನು ಕಾಪಾಡೋದ್ರಿಂದ ಕೆಲವೊಂದು ಜೀವಗಳನ್ನ ಕೂಡ ನಾವು ಕಾಪಾಡ್ಬೋದು ಅಂತ ಈ ರಸ್ತೆ ಸುರಕ್ಷತೆಯನ್ನು ಅಂದ್ಕೊಂಡಿದ್ದೀವಿ. ಸುರಕ್ಷೆ ಅಂದರೆ ಯಾವ ಥರ? ಹೆಲ್ಮೆಟ್ನ ಧರಿಸ್ಬೇಕು, ಸೀಟ್ ಬೆಲ್ಟನ್ನು ಹಾಕಬೇಕು, ಆಮೇಲೆ ಎಡಪಥದಲ್ಲೇ ಚಲಿಸಬೇಕು, ಡಾಕ್ಯುಮೆಂಟ್ಸ್ ಇಲ್ಲದೇ ಅಥವಾ DL ಇಲ್ಲದೇ ಯಾರೂ ವಾಹನ ಚಲಾವಣೆ ಮಾಡಬಾರ್ದು, ಮತ್ತು 18 ತುಂಬದೇನೆ ಅಪ್ರಾಪ್ತ ವಯಸ್ಕರಿಗೆ ವಾಹನವನ್ನು ನೀಡಬಾರ್ದು. ಆಮೇಲೆ ಪೋಷಕರೆಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಮನವಿ.
ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ, ತಾಲೂಕು ತಹಶೀಲ್ದಾರ್ ಎಂ ಮಮತಾ, ಸಕಲೇಶಪುರ ಸಾರಿಗೆ ಅಧಿಕಾರಿ ಆಶಾ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಸಾಹಿತಿ ನವಾಬ್, ಪೊಲೀಸ್ ಅಧಿಕಾರಿ ವಿರೂಪಾಕ್ಷ, ಅಗ್ನಿಶಾಮಕ ದಳ ಅಧಿಕಾರಿ ಜವರಯ್ಯ, ಗೆಂಡೆಹಳ್ಳಿ ಚೇತನ್, ಶೇಖರ್, ಶಕೀಲ್, ರಘು, ಲೋಕೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಗೃಹ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅರಸೀಕೆರೆ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಇಂದು ಗೃಹ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಾಸಕ ಶಿವಲಿಂಗೇಗೌಡರಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡರು, ನನ್ನನ್ನು ಗೌರವಿಸಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಸಂಘಕ್ಕೆ ಆದಷ್ಟು ಬೇಗ ರಾಜ್ಯ ಸರ್ಕಾರದಿಂದ ನಿವೇಶನವನ್ನು ಮಂಜೂರು ಮಾಡಿಸಿ ಪತ್ರಕರ್ತರ ಭವನವನ್ನು ನಿರ್ಮಿಸುವುದಕ್ಕೆ ಸಹಕರಿಸುವುದಾಗಿ ತಿಳಿಸಿದರು. ಪತ್ರಕರ್ತರಿಂದ ಅಭಿನಂದನೆಯನ್ನು ಸ್ವೀಕರಿಸತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ತಿಳಿದಿದ್ದೇನೆ. ನೀವುಗಳು ನಮಗೆ ಅಭಿನಂದಿಸಿದ್ದಕ್ಕೆ ನಿಮಗೆ ನಾನು ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಕೆಲವು ಮಾತುಗಳನ್ನು ಆಡಿದ್ದೀರಿ ಮತ್ತು ಕೆಲವು ಸಮಸ್ಯೆಗಳನ್ನು ಮುಂದಿಟ್ಟಿದ್ದೀರಿ. ಸಮಸ್ಯೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ನಿವೇಶನದ ದಾಖಲಾತಿಯನ್ನು ತಗೊಂಡು ಬರ್ತೀನಿ ಬೆಂಗಳೂರಿಗೆ ಅಂತ ಹೇಳಿ, ನೀವು ಈಗಾಗಲೇ ಈ ಸ್ಥಳನೇ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಇದು ನಾನು ತಿಳ್ಕೊಂಡಿಲ್ಲ. ಕಾನೂನು ಏನು ಹೇಳುತ್ತೆ, ಸರ್ಕಾರಿ ಒಂದು ಕಟ್ಟಡವನ್ನು ಪತ್ರಕರ್ತರ ಸಂಘಕ್ಕೆ ಕೊಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಕ್ಕಂಥದ್ದು ಮೊದಲು ಬಹಳ ಪ್ರಮುಖವಾಗುತ್ತೆ. ಅದು ನನಗೆ ಗೊತ್ತಿಲ್ಲದಲೇ ನಾನು ಇಲ್ಲಿ ಏನೋ ಭಾಷಣ ಹೊಡೆಯೋದು ಸುಲಭ ಅಲ್ಲ. ಅದನ್ನು ತಿಳ್ಕೊತೀನಿ. ಈ ಸಾರಿ ಬೆಂಗಳೂರಿಗೆ ಹೋದಾಗ ಅದರ ಕಾನೂನಿನ ಚೌಕಟ್ಟನ್ನ ತಿಳ್ಕೊತೀನಿ. ನಿಮಗೆ ನಾನು ಒಪ್ಕೊಂಡಿರೋ ಪ್ರಕಾರ ಒಂದು ನಿವೇಶನವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಾನೇನು ಒಪ್ಪಿದ್ದೇನೆ, ಅದು ನಿಮ್ಮ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಟಿ ಆನಂದ್, ಶಾಂತಕುಮಾರ್, ಹಿರಿಯ ಪತ್ರಕರ್ತರಾದ ಸೀತಾರಾಮ್, ಆನಂದ್ ಕೌಶಿಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಉಪಸ್ಥಿತರಿದ್ದರು. ದೇಶದ ಪ್ರಧಾನಿಯಾಗಿ 10 ವರ್ಷಗಳು ಪೂರೈಸಿದ ಸಾಧನೆಗೆ ಗ್ರಾಮ ಚಲೋ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ನಗರದ ಖಾಸಗಿ ಹೋಟೆಲೊಂದರಲ್ಲಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಿದ್ದ ಫೆಬ್ರವರಿ 9ರಿಂದ ಫೆಬ್ರವರಿ 11ರವರೆಗೂ ದೇಶದಾದ್ಯಂತ ಗ್ರಾಮ ಚಲೋ ಅಭಿಯಾನದ ಕರಪತ್ರವನ್ನು ಬಿಡುಗಡೆಗೊಳಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಮಂಡಳದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಎಲ್ಲಾ ಸೇರಿ ಫೆಬ್ರವರಿ 9, 10, 11ರಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯದಿನದ ಅಂಗವಾಗಿ ಜಿಲ್ಲಾ ಸಂಚಾಲಕ, ಸಹ ಸಂಚಾಲಕ ಅಡಿಯಲ್ಲಿ 3 ದಿನಗಳ ಕಾಲ ವಿಶೇಷ ದಿನವನ್ನಾಗಿ ಅವಧಿ ಮೀಸಲಿಡಬೇಕು. ಎಲ್ಲಾ ಮಂಡಳ ಅಧ್ಯಕ್ಷರು ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡೋಣ. ಬೂತ್ ಅಂತ ಹೋದಾಗ ಅಧ್ಯಕ್ಷರ ಗಮನಿಸಿ ಸ್ವಯಂ ಪ್ರೇರಣೆ ಕಾರ್ಯಪ್ರವೃತ್ತರಾಗಬೇಕು. ಹುದ್ದೆ ಇಲ್ಲದಿದ್ದರೆ ಮೋದಿ ಆಸೆ ಇರುವವರ ಪಟ್ಟಿ ಮಾಡಿ ಸಂಜೆ ಒಳಗೆ ಮಂಡಲ ಅಡಿಪಟ್ಟಿ ಪ್ರವಾಸಿ ಕಾರ್ಯಕರ್ತರ ಪಟ್ಟಿ ರೆಡಿ ಮಾಡಿ ಈ ಅಭಿಯಾನ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರು. ಪ್ರತಿ ಮನೆಮನೆಗೆ ಕೇಂದ್ರದ ಯೋಜನೆ ತಲುಪಿಸುವ ಕೆಲಸ ಆಗಬೇಕು. 2024ಕ್ಕೆ ಮತ್ತೊಮ್ಮೆ ಮೋದಿ ಯಾಕೆ ಬಿಜೆಪಿ ಪ್ರಧಾನಿ ಆಗಬೇಕು ಎಂದು ಅರಿವು ಮೂಡಿಸಬೇಕು. ಸ್ವಯಂ ಪ್ರೇರಣೆಯಾಗಿ ಶಕ್ತಿ ಕೇಂದ್ರಕ್ಕೆ ಕರೆ ಮಾಡಬಹುದಾಗಿದೆ ಅಂತ ಕಿವಿ ಮಾತು ಹೇಳಿದ್ರು. ಆದ್ರೆ ನಮ್ಗೆ ಇಲ್ಲಿವರೆಗೂ ಯಾವುದೇ ತರದ ನಿರ್ದೇಶನ ನೇರವಾಗಿ ಬಂದಿಲ್ಲ. ಅದರಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಆದಂತ BY ವಿಜೇಂದ್ರಣ್ಣ ಅವರು ಈಗಷ್ಟೇ ಒಂದು 3 ದಿವಸದಿಂದ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟತೆಯಿಂದ ಹೇಳ್ತಾರೆ, 28ಕ್ಕೆ 28 ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋಂಥದ್ದು ನಿಶ್ಚಯ ಮಾಡ್ತಾರೆ ಅನ್ನೋಂಥದ್ದು ಆಗ್ಲೇ ಉಲ್ಲೇಖವೂ ಆಗಿದೆ. ನೀವು ಅದನ್ನ ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಆಗ್ಲೇ ಅದನ್ನ ಸ್ಪಷ್ಟತೆಯಿಂದ ಕೊಟ್ಟಿದ್ದಾರೆ. ಈ ಫಸ್ಟ್ ನೀವು ಕಾರ್ಯಕರ್ತರಾಗಿ ಆ ದೃಢ ಭಾವನೆ ನೀವು ಬರಬೇಕಾಗಿತ್ತು. ನಾವು ಹೇಗ್ ಮಾಡೋದು, ಮೈತ್ರಿ ಹೇಗೆ, ಅದೆಲ್ಲ ಇವಾಗ ಪ್ರಶ್ನೆ ಇಲ್ಲ. 28ಕ್ಕೆ 28 ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನವನ್ನ ಮಾಡಲಿ. ಇದು ಬಹಳ ಸ್ಪಷ್ಟ ಆಗ್ಬೇಕಾಗಿದೆ. ನಾಳೆ ನೀವು ಗ್ರಾಮ ಚಲೋಗೆ ಹೋದಾಗೂ ಸಹ ಸಾಮಾನ್ಯರಿಗೆ ಯೋಜನೆಗಳು ನಂತರ, ಯಾಕಂದ್ರೆ ಒಂದು ಕಡೆ ಹಂತದಲ್ಲಿ ನಮ್ಮ ಪ್ರವಾಸಿ ಕಾರ್ಯಕರ್ತರಿಗೆ ಇರುವಂತ ಯೋಜನೆ ಏನಂದ್ರೆ ಅಲ್ಲಿರೋ ಧಾರ್ಮಿಕ ಕೇಂದ್ರಗಳು ಭೇಟಿ ಆಗುವಂಥದ್ದು, ಗಣ್ಯರನ್ನ ಭೇಟಿ ಆಗುವಂಥದ್ದು, ಮತ್ತೆ
ಈ ತರ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನ ಚರ್ಚೆ ಮಾಡುವಂಥದ್ದು. ಸಭೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಬಿಜೆಪಿ ನಗರ ಮಂಡಲಾಧ್ಯಕ್ಷ ವೇಣುಗೋಪಾಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ಯುವ ಮೋರ್ಚಾದ ಉಪಾಧ್ಯಕ್ಷ ಹರ್ಷಿತ್, ಜಿಲ್ಲಾ ಸಂಚಾಲಕರಾದ ರಾಕೇಶ್ ಗೌಡ, ಮಾಧ್ಯಮ ಸಂಚಾಲಕ ಪ್ರೀತಿವರ್ಧನ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ 264 ಗ್ರಾಮ ಪಂಚಾಯಿತಿಗಳಲ್ಲಿ 143 ಕಾರ್ಯಕ್ರಮ ನೀಡಿದೆ. ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಸತ್ಯಭಾಮ. ಹಾಸನ ನಗರ ಮತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮೊದಲೇ ಮುನ್ನೆಚ್ಚರಿಕೆ, ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ. ಗೃಹ ಮಂಡಳಿ ಅಧ್ಯಕ್ಷರಾದ ಶಾಸಕ ಶಿವಲಿಂಗೇಗೌಡರಿಗೆ ಫೆಬ್ರವರಿ 11ರಂದು ಅಭಿನಂದನಾ ಕಾರ್ಯಕ್ರಮ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಲಕ್ಷ್ಮಣ್ ಮಾಹಿತಿ.